ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ರೆಡ್ಡೇರಹಟ್ಟಿ ಪ್ರತಿವರ್ಷದಂತೆ ಈ ವರ್ಷವೂ ಕೂಡ ಮುಗುಳುಕೋಡ್ ಶ್ರೀ ಯಲ್ಲಾಲಿಂಗ ಮಹಾರಾಜರ ಶಿಷ್ಯರಾದ ಶ್ರೀ ಶ್ರೀ ಗಣಪತಿ ಮಹಾರಾಜರ ಕೃಪೆ ಆಶೀರ್ವಾದದಿಂದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಪತ್ರಿವನದ ರೆಡ್ಡೇರಹಟ್ಟಿ ಗ್ರಾಮದಲ್ಲಿ ಶ್ರೀ ಶ್ರೀ ಗಣಪತಿ ಮಹಾರಾಜರ ರಥೋತ್ಸವ ಜರುಗಿತು. ಶ್ರೀ ಮಾಧವಾನಂದ ಮಹಾರಾಜರ ನೇತೃತ್ವದಲ್ಲಿ ನಡೆದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಹಾಗೂ ಖ್ಯಾತ ಪ್ರವಚನಕಾರರಾದ ಶ್ರೀ ಪ್ರಶಾಂತ್ ಮಹಾರಾಜರು, ಶ್ರೀ ಸಿದ್ಧ ಸಂಸ್ಥಾನ ಮಠ, ಸಂಕ ತಾಲೂಕು, ಜತ್, ಬಸವರಾಜ ಪಟ್ಟಣಶೆಟ್ಟಿ ಸಾಕಿನ್ ಘಟಪ್ರಭಾ ಇವರು ಬರೆದಿರುವ ಗಣಪತಿ ಮಹಾರಾಜರ ಗ್ರಂಥ ಬಿಡುಗಡೆ ಮಾಡಿದರು. ಪತ್ರಿವನ ಶ್ರೀಗಳಿಂದ ರುದ್ರಾಭಿಷೇಕ, ಭಕ್ತಾದಿಗಳಿಗೆ ಮಹಾಪ್ರಸಾದ, ಜಾತ್ರಾ ಕಮಿಟಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಊರಿನ ಗ್ರಾಮಸ್ಥರು, ಹೆಣ್ಣು ಮಕ್ಕಳು, ತಾಯಂದಿರು ಹಾಗೂ ಯುವಕರು ಪತ್ರಿವನದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಆಚರಿಸಿದರು. ಓಂ ನಮಃ ಶಿವಾಯ. ರೆಡ್ಡೇರಹಟ್ಟಿ ಗ್ರಾಮದಲ್ಲಿ ಯುಗಾದಿಯ ಹಬ್ಬದ ನಿಮಿತ್ತವಾಗಿ ಗಣಪತೇಶ್ವರ ಪತ್ರಿ ಮಠದಲ್ಲಿ ಇವತ್ತು ರಥೋತ್ಸವ ಜರುಗುತ್ತದೆ. ನಂತರ ಅನ್ನಪ್ರಸಾದ ಸಂತರ್ಪಣೆ ಇರುತ್ತದೆ. ನಂತರ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಾಳಿಂದ ಮುಂಜಾನೆ ಸಂಗ್ರಾಮ ಕಲ್ಲು ಮತ್ತು ಗೊಂಡು ಹಾಗೂ ಕುಸ್ತಿ ಸರ ನಾಳೆಗೆ ಜರುಗುತ್ತವೆ. ಅದು ಪ್ರತಿ ವರ್ಷದಂತೆ ಮಾಡ್ಕೋತಾ ಬಂದೀವಿ. ಮುಂದೆ ಇನ್ನೂ ನಾವು ಬೇರೆ ಬೇರೆ ಷರತ್ತುಗಳನ್ನು ಹಮ್ಮಿಕೊಂಡಿದ್ದೇವೆ. ಮುಂದೆ 24 ತಾರೀಕಿಗೆ ಮುಂದೆ ಜೋಡೆತ್ತಿನ ತೆರಬಂಡಿ ಸ್ಪರ್ಧೆ ಇರುತ್ತದೆ. ಅದು ಎಲ್ಲ ವರ್ಷ ಮಾಡ್ಕೋತಾ ಬಂದೀವಿ. ಇದು ವರ್ಷ ಮುಂದೆ ಹೆಚ್ಚಿನ ಮಾಡಬೇಕಂತೇಳಿ ಒಂದು ಆಸೆ ಇದೆ. ನಮ್ಮ ಗಣಪತೇಶ್ವರ ಮಹಾರಾಜರ ಅನ್ನ ಪ್ರಸಾದ ಸೇವೆಯನ್ನು ಭಾಳ ವಿಜೃಂಭಣೆಯಿಂದ ಮಾಡಿಸಿ ನಮಗೆಲ್ಲ ಸರಿ ಅನ್ನಿಸ್ತಾ ಇದೆ. ಅದಕ್ಕೆ ನಾವು ಇನ್ನೂವರೆಗೆ ಯಾವುದೋ ಇಲ್ಲಿ ತಂಡ ತಕರಾರು ಬಂದಿಲ್ಲ, ಇದು ಮಾಡಬೇಕಂತೇಳಿ ನಾವು ಹಮ್ಮಿಕೊಂಡಿರ್ತೀವಿ. ಮಂಗಲಂ ಶಿವ ವಿಶ್ವೈಕ್ಯ ಪಾಲಾಯ ಮಂಗಲಂ ಶ್ರೀ ವಿಶ್ವರಾಜಾಯ ಮಂಗಲಂ ವಿಶ್ವದಿಬೀಜಾಯ ವಿಶ್ವೇಶ್ವರಾಜಾಯ ವಿಶ್ವದಿಬೀಜಾಯ ಶ್ರೀ ವಿಶ್ವವಂದ್ಯಾಯ ಮಂಗಲಂ ಶ್ರೀ ವಿಶ್ವರಾಜಾಯ ಮಂಗಲಂ ಶಿವ ವಿಶ್ವೈಕ್ಯ ಪಾಲಾಯ ಮಂಗಲಂ ಚರರುಂಡವಂದಾಯ ಮಂಗಲಂ ಗುರು ಚರಣಿತಿ ಬೋಧಾಯ ಮಂಗಲಂ ಗುರು ಪದಾರಾಯ ಗುರುರಾಧಿರಾಜಾಯ ಗುರು ಪದಾರಾಯ ಗುರುರಾಧಿರಾಜಾಯ ಪರಿಪೂತ ಸೇವಾಯ ಮಂಗಲಂ ಶಿವ ವಿಶ್ವೈಕ್ಯ
ಗೋಕಾಕ ತಾಲೂಕಿನ ಸುಕ್ಷೇತ್ರ ರಡ್ಡೆರಟ್ಟಿ ಗ್ರಾಮದ ಸದ್ಗುರು ಗಣಪತಿ ಮಹಾರಾಜರ ಪತ್ರಿವನ ಮಠದಲ್ಲಿ ಸದ್ಗುರು ಯಲ್ಲಾಲಿಂಗೇಶ್ವರ ಮಹಾಪ್ರಭುಗಳ ಕೃಪಾ ಆಶೀರ್ವಾದದಿಂದ ಇವತ್ತಿನ ಶ್ರೀಮಠದ ಒಡೆಯರಾಗಿರತಕ್ಕಂಥ ಪರಮ ಪೂಜ್ಯರಾದ ಮಾಧವಾನಂದ ಮಹಾರಾಜರ ಸತ್ಯಸಂಕಲ್ಪದಂತೆ ಸುಮಾರು 5 ದಿನಗಳ ಪರ್ಯಂತರ ಆಧ್ಯಾತ್ಮಿಕ ಪ್ರವಚನ ನಡೆದು ಬಂದು ಬಹುಶಃ ಅಪರೂಪದ ಕಾರ್ಯಕ್ರಮ ನಿನ್ನಿಂದಿನ ಇಡೀ ಜಗತ್ತೇ ನೋಡ್ಯದ. ಏನು ಅಂತ ಕೇಳಿದ್ರೆ ಆ ತೇರಿಗೆ ಮಾಡಿರ್ತಕ್ಕಂಥ 26 ಫೂಟದ ಅತಿ ಭವ್ಯವಾಗಿರ್ತಕ್ಕಂಥ ರುದ್ರಾಕ್ಷಿ ಮಾಲೆ, 1 ಕ್ವಿಂಟಲ್ ರುದ್ರಾಕ್ಷಿಯನ್ನು ಬಳಸಿ ಅತಿ ಭವ್ಯವಾಗಿರ್ತಕ್ಕಂಥ ಅಂದ ಚಂದವಾಗಿರ್ತಕ್ಕಂಥ ಶೃಂಗಾರವಾಗುವಂಥ ಒಂದು ಭವ್ಯವಾಗಿರ್ತಕ್ಕಂಥ ರುದ್ರಾಕ್ಷಿ ಮಾಲೆಯನ್ನು ಭಕ್ತರು ತಯಾರು ಮಾಡಿ ತೇರಿಗೆ ಅರ್ಪಣೆ ಮಾಡಿದ್ದಾರೆ. ಈ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ರಾಮಪ್ಪ ದೊಂಡಪ್ಪ ಕಟ್ಟಿ ಅಂತಕ್ಕಂಥ ಒಬ್ಬ ಭಕ್ತರು ಸೇವೆ ಮಾಡಿದ್ದಾರೆ. ಅದಕ್ಕೆ ಪ್ರೇರಣೆ ಯಾರ್ದು ಅಂತ ಕೇಳಿದ್ರೆ ಗಣಪತಿ ಮಹಾರಾಜರ ಪ್ರೇರಣೆ, ಅವರ ಸತ್ಯ ಸಂಕಲ್ಪ. ಇವತ್ತು ಮಾಧವಾನಂದ ಮಹಾರಾಜರ ಒಂದು ಏನು ಅಂತ ಕೇಳಿದ್ರೆ ಅದಕ್ಕೆಲ್ಲ ಸಹಾಯ ಸಹಕಾರ. ಆಮೇಲೆ ಆ ರುದ್ರಾಕ್ಷಿ ಮಾಲೆ ಮೆರವಣಿಗೆ ಮಾಡಿಕೊಂಡು ನಿನ್ನಿನ ದಿನ ತಂದು ಆ ತೇರಿಗೆ ಹಾಕಿ ಇವತ್ತೆಲ್ಲ ಭಕ್ತರು ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಇವತ್ತು ನಮ್ಮ ಭಾರತದ ಪುಣ್ಯಭೂಮಿ ಒಳಗೆ ಇವತ್ತು ಏನಾಯಿತು ಅಂತ ಕೇಳಿದ್ರೆ ಹೊಸ ವರ್ಷ ಬಂತು. ಸುಮ್ಮನೆ ಹ್ಯಾಪಿ ನ್ಯೂ ಇಯರ್ ಅಂದ್ಕೊಂಡು ಯಾರೋ ಏನೋ ಮಾಡ್ಕೋತ ಡಿಸೆಂಬರ್ 31ಕ್ಕೆ ರಾತ್ರಿ ಬೆಳತನ ಕುಣಿದಾಡಿ ಏನೋ ಮಾಡ್ತಾರೆ. ಅದು ಅಲ್ಲ, ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ, ಭಾರತೀಯ ಪರಂಪರೆಯಲ್ಲಿ ಹೊಸ ವರ್ಷ ಯಾವಾಗ ಅಂತ ಕೇಳಿದ್ರೆ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ. ನಿನ್ನೆ ಹಬ್ಬ ಆಯಿತು, ಇವತ್ತು ಹೊಸ ವರ್ಷ ಪ್ರಾರಂಭ ಆಯಿತು. ಹೊಸ ವರ್ಷ ಪ್ರಾರಂಭ ಆಗೋ ದಿನವೇ ರಥೋತ್ಸವ. ಸಾವಿರಾರು ಜನ ಭಕ್ತರು ಕೂಡಿಕೊಂಡು ಖಾರಿಕ, ಹೂವು, ಕೊಬ್ಬರಿ ಏನೇನೋ ಭಕ್ತಿದಿಂದ ಆ ರಥದ ಮೇಲೆ ಹಾರಿಸಿ ಜೈಕಾರ ಹಾಕಿ ಅಂತಃಕರಣಪೂರ್ವಕವಾಗಿ ರಥೋತ್ಸವ ಮಾಡಿದರು, ಅದನ್ನು ನಡೆಸಿಕೊಟ್ರು. ಆಮೇಲೆ ಈಗ ಪುರಾಣ ಮುಕ್ತಾಯ 15 ದಿನದ ಕಾರ್ಯಕ್ರಮ ಪ್ರವಚನ ಮುಕ್ತಾಯ. ಆಮೇಲೆ ರಡ್ಡೆರಟ್ಟಿಯ ದಿವ್ಯ ಜ್ಯೋತಿ ಅನ್ನುವಂಥ ಒಂದು ಮಹಾನ್ ಗ್ರಂಥ. ಅದು ಯಾರಪ್ಪ ಅಂತಂದ್ರೆ ಸದ್ಗುರು ಗಣಪತಿರಾವ್ ಮಹಾರಾಜರ ಜೀವನ ಚರಿತ್ರೆ. ಅದನ್ನು ಯಾರು ಬರೆದ್ರು ಅಂತ ಕೇಳಿದ್ರೆ ನಮ್ಮ ಪಟ್ಟಣ ಶೆಟ್ಟಿ ಸರು, ಘಟಪ್ರಭಾದ ಪಟ್ಟಣ ಶೆಟ್ಟಿ ಸರ್ ಅದರ ಲೇಖಕರು. ಅದಕ್ಕೆ ಅತಿ ಪರಿಶ್ರಮ ಪಟ್ಟು ನಮ್ಮ ಮಾಧವಾನಂದ ಮಹಾರಾಜರು ತಿಂಗಳಾನುಗಟ್ಟಲೆ ಬೆನ್ನು ಹತ್ತಿ ಗದಗದಿಂದ ಎಡ್ತಾಕಿ ಅದನ್ನೆಲ್ಲ ಗ್ರಂಥ ರಚನೆ ಮಾಡಿ ಅದು ಗ್ರಂಥ ಕೂಡ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಆಮೇಲೆ ರಾತ್ರಿ ಪಾರಿಜಾತದ ನಾಟಕ ಯಾಕಪ್ಪ ಅಂತಂದ್ರೆ ಬಹುಶಃ ಇವತ್ತಿನ ನಾಟಕಗಳೆಲ್ಲ ಸಾಮಾಜಿಕ ನಾಟಕ, ಕುಣದಾಡೋದು, ಅವು ಇವು ಕೂ ಹೊಡಿದು ಕೇಕೆ ಹಾಕೋದು, ಇಂಥ ನಾಟಕಗಳು ಭಾಳ ಆಗ್ಯಾವು. ಆದರೆ ಇಂಥ ದಿನಮಾನದೊಳಗೆ ಒಂದು ಅದು ಪಾರಿಜಾತ ನೋಡೋದ್ರಿಂದ, ಪೌರಾಣಿಕ ನಾಟಕವನ್ನು ನೋಡೋದ್ರಿಂದ ಏನಾಗ್ತೈತಿ ಅಂತ ಕೇಳಿದ್ರೆ ನಮ್ಮ ಭಾರತದ ಪುಣ್ಯಭೂಮಿ ಒಳಗೆ ಕೃಷ್ಣ ರಾಮನಂತ ಪುಣ್ಯಾತ್ಮರು, ಪುರುಷೋತ್ತಮರು ಏನು ಕೊಟ್ಟು ಹೋದ್ರು, ಏನು ಬಿಟ್ಟು ಹೋದ್ರು ಜಗತ್ತಿನಾಗ ಧರ್ಮ ಅನ್ನೋದನ್ನು ನಾವು ತಿಳ್ಕೋಬಹುದು. ಪಾರಿಜಾತ ನಾಟಕ ನಡೀತದೆ. ನಾಳೆ ಸಂಗ್ರಾಮ ಕಲ್ಲು ಎತ್ತೋದು, ಅದನ್ನು ಯಾಕೆ ಅಂತ ಕೇಳಿದ್ರೆ ಹಾಲು ಕೊಡೋದು, ಕುಸ್ತಿ ಆಡಿ ಹಿಂಗೆಲ್ಲ ಪೈಲ್ವಾನರಾಗಿ ಇದ್ದವ್ರು ಮಾತ್ರ ಕಲ್ಲು ಎತ್ತಲಕ್ಕೆ ಸಾಧ್ಯ. ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಅದನ್ನು ಉಳಿಲಿ ಅಂತ ತಿಳ್ಕೊಂಡು ನಮ್ಮ ಯುವಕರೆಲ್ಲ ಶರೀರ ಗಟ್ಟಿ ಆಗಲೇ ತಿಳ್ಕೊಂಡು ಆ ಸಂಗ್ರಾಮ ಕಲ್ಲು ಎತ್ತುವಂಥ ಕಾರ್ಯಕ್ರಮ ಸಹಿತ ಈ ಕಮಿಟಿ ಎಲ್ಲ ಹಿರಿಯರು ಮತ್ತು ಮಾಧವಾನಂದ ಮಹಾರಾಜರ ನೇತೃತ್ವದೊಳಗೆ ಹಮ್ಮಿಕೊಂಡಿದ್ದಾರೆ. ಅದನ್ನು ವಿಶೇಷ ಕಾರ್ಯಕ್ರಮ ಕೊಟ್ಟಿನ ಮೇಲೆ ಇಲ್ಲಿ 5-6 ದಿನಗಳ ಪರ್ಯಂತ ನಡೆದಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಅತಿ ವಿಜೃಂಭಣೆಯಿಂದ ನಡೆದಾವ. ಈ ರಡ್ಡೆರಟ್ಟಿ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರೆಲ್ಲ ಧನ್ಯರು. ಇದನ್ನು ನೋಡಿರ್ತಕ್ಕಂಥ ಭಕ್ತರೆಲ್ಲ ಧನ್ಯರು. ಆಮೇಲೆ ಇಲ್ಲಿ ಸೇವೆ ಮಾಡಿರ್ತಕ್ಕಂಥವರೆಲ್ಲರೂ ಧನ್ಯರು. ಆ ಸೇವೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಆ ಗಣಪತಿರಾವ್ ಮಹಾರಾಜರು, ಯಲ್ಲಾಲಿಂಗ ಮಹಾರಾಜರು ಆಯುಷ್ಯ, ಆರೋಗ್ಯ, ಭೋಗ, ಮೋಕ್ಷ ಕೊಡ್ಲಿ ಅಂತ ಹಾರೈಸಿ ಇಂಥ ಒಂದು ಪುಣ್ಯಮಯ ಕಾರ್ಯಕ್ರಮದೊಳಗೆ 5 ದಿನಗಳ ಪರ್ಯಂತರ ಆಧ್ಯಾತ್ಮಿಕ ಪ್ರವಚನ ಅಂದರೆ ನಮ್ಮ ಭಾರತೀಯ ಸನಾತನ ಧರ್ಮದ ಪರಂಪರೆ, ನಾಡು, ನುಡಿ, ನಮ್ಮ ದೇಶ, ನಮ್ಮ ಭಾಷೆ, ನಮ್ಮದೇ ಆಗಿರ್ತಕ್ಕಂಥ ಪದ್ಧತಿ ಏನದಲ್ಲ, ಗ್ರಾಮ ಸಂಸ್ಕೃತಿ ಇದ್ದಿರಬಹುದು, ಏನೇ ಇರ್ಬೋದು, ಇಂಥವೆಲ್ಲ ಒಳಗೊಂಡು ಆಧ್ಯಾತ್ಮಿಕ ಪ್ರವಚನ 5 ದಿನಗಳ ಪರ್ಯಂತ ಪ್ರವಚನ ಮಾಡುವಂಥ ಭಾಗ್ಯ ಅದು ನನಗೂ ಸಿಕ್ತು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಕೇಳಿದ್ರೆ ಬಹುಶಃ ಅಪರೂಪದ ಕಾರ್ಯಕ್ರಮ ರಡ್ಡೆರಟ್ಟಿ ಗ್ರಾಮದಲ್ಲಿ ಇವತ್ತು ಗಣಪತಿರಾವ್ ಮಹಾರಾಜರ ಆಶೀರ್ವಾದ ಮೇರೆಗೆ, ಪ್ರೇರಣೆ ಮೇರೆಗೆ ಮಾಧವಾನಂದ ಮಹಾರಾಜರು
ಸಾಹಿತ್ಯದ ಬಗ್ಗೆ ಭಾಳ ಚೊಕ್ಕ ಚಿನ್ನದಂಗೆ ನಾಲ್ಕ ಮಾತು ಹೇಳಿದ್ರು ಚೊಕ್ಕ ಚಿನ್ನದಂಗೆ ಮಾತಾಡಿದಾರೆ ದಳವಾಯಿ ಸರ್. ಅವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಧನ್ಯವಾದಗಳನ್ನು ಅರ್ಪಿಸೋದು. ಭಾಳ ಅಜರಾಮರ ಭೂಮಿ ಮೇಲೆ ಉಳಿಯುವಂಥ ಸೇವಾ ಮಾಡಿದ್ದಾರೆ ಅವರು, ಸೇವೆ ಮಾಡಿದ್ದಾರೆ. ಮತ್ತು ನಮ್ಮ ಪಟ್ಟಣ ಶೆಟ್ಟಿಯವರು ಮತ್ತು ಮಾಧವಾನಂದ ಮಹಾರಾಜರು ಬಹಳ ಶ್ರಮ ಪಟ್ಟಾರ. ಇವತ್ತು ಸುಮಾರು 48 ವರ್ಷಗಳ ಹಿಂದೆ ಶರೀರವನ್ನು ಬಿಟ್ಟಿರತಕ್ಕಂಥ ಲಿಂಗೈಕ್ಯರಾಗಿರ್ತಕ್ಕಂಥ ಗಣಪತಿರಾವ್ ಮಹಾರಾಜರ ಜೀವನ ಚರಿತ್ರೆಯನ್ನು ಇವತ್ತು ಪುಸ್ತಕ ರೂಪಾಂತರ ಜಗತ್ತಿಗೆ ಕೊಟ್ಟಾರಪ್ಪ ಅಂತಂದ್ರೆ ಇದೇನು ಸಾಮಾನ್ಯ ಮಾತಲ್ಲ. ಇವರು ಮೂವರಿಗೂ ಪರಮಾತ್ಮ ಆಯುಷ್ಯ ಆರೋಗ್ಯ ಕೊಟ್ಟ ರಕ್ಷಣೆ ಮಾಡಿ ಅಂತ ನಾವು ರೆಡ್ಡರೆಡ್ಡಿ ಗ್ರಾಮದ ಸಮಸ್ತ ಗುರು ಹಿರಿಯರ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ರೆಡ್ಡರೆಡ್ಡಿ ದಿವ್ಯ ಜ್ಯೋತಿ ಶ್ರೀ ಗಣಪತಿ ಮಹಾರಾಜರ ಚರಿತ್ರೆಯ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಮಹಿಳೆಯರು, ನಮ್ಮ ರೆಡ್ಡರೆಡ್ಡಿ ಗ್ರಾಮದ ಗುರು ಹಿರಿಯರು ಹಾಗೂ ನೆರೆ ಗ್ರಾಮದ ಗುರು ಹಿರಿಯರು ಎಲ್ಲರೂ ಕೂಡಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರೂ ಜೋರಾದ ಚಪ್ಪಾಳೆ. सदगुरु श्री सिद्धरामेश्वर महाराज की पूज्य मुरुघा राजेंद्र महाराज की गणपत महाराज की ಈ ಶುಭ ಸಂಜೆಯಲ್ಲಿ, ಈ ಶುಭ ವಾತಾವರಣದಲ್ಲಿ ಗಣಪತಿ ಮಹಾರಾಜರ ಹೊಸ ವರ್ಷ, ಯುಗಾದಿ ಹೊಸ ವರ್ಷದ ಹೊಸ ದಿನದಂದು ಲಿಂಗೈಕ್ಯ ಪರಮ ಪೂಜ್ಯ ಗಣಪತಿ ಮಹಾರಾಜರ ಜಾತ್ರಾ ಮಹೋತ್ಸವದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಶ್ರೀಮಠದ ಪತ್ರಿಬನ ಮಠದ ಪರಮ ಪೂಜ್ಯ ಮಾಧವಾನಂದ ಮಹಾರಾಜರ ಪಾದಗಳಲ್ಲಿ ಕೊಡಬಿಟ್ಟು, ಅದೇ ರೀತಿಯಾಗಿ ಪ್ರಶಾಂತ್ ಮಹಾರಾಜರಲ್ಲಿ ನಮಸ್ಕರಿಸುತ್ತಾ, ಈ ಊರಿನ ಗಣ್ಯರಾದಂಥ ಲಗಳಿಯವರು, ಕತ್ತಿಯವರು ಹಾಗೂ ಈ ಗುರು ಚರಿತ್ರೆಯ ಗಣಪತಿ ಮಹಾರಾಜರ ಗುರು ಚರಿತ್ರೆಯ ಕಾರಣೀಕರ್ತರಾದಂಥ ಶ್ರೀ ಬಸವರಾಜ ಪಟ್ಟಣ ಶೆಟ್ಟಿಯವರೇ ಹಾಗೂ ಈ ಊರಿನ ಎಲ್ಲ ಗಣ್ಯರೇ, ಬೇರೆ ಬೇರೆ ಹಳ್ಳಿಗಳಿಂದ ಬಂದಂಥ ಅಲ್ಲಿ ನಾವು ನಮಸ್ಕರಿಸುತ್ತಾ ಇಲ್ಲಿ ಬಂದು ಗಣಪತಿ ಮಹಾರಾಜರ ದರ್ಶನ ಪಡೆದಿದ್ದೀವಿ. ಇಲ್ಲಿ ಎಲ್ಲ ಊರಿನ ಹಿರಿಯರು ಅವರನ್ನ ಎಷ್ಟು ಗೌರವದಿಂದ, ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಅವರ ಒಂದು ಪ್ರೀತಿ, ಅವರ ಒಂದು ಗೌರವ, ಅವರ ಒಂದು ನಿಷ್ಠೆಗೆ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಈ ಪ್ರೆಸಿಡೆಂಟ್ ನಮ್ಮ ಮಹಾರಾಜರಂತ ಮಾಧವಾನಂದ ಮಹಾರಾಜರು ಕೊಡಿದ್ದು ಅಪ್ಪ. ನನಗೆ ಈ ಊರಿನ ಗಣ್ಯರು, ಹಿರಿಯರು ಮತ್ತು ಮಾಧವಾನಂದ ಮಹಾರಾಜರು ನನಗೆ ಬಂದು ಭೇಟಿಯಾಗಿ, ಇಲ್ಲ ಸರ್, ನಾವು ಗಣಪತಿ ಮಹಾರಾಜ ಬಗ್ಗೆ ಒಂದು ಕಿರು ಒಂದು ಪುಸ್ತಕವನ್ನು ತರಬೇಕು ನಾವು ಮಾಡಿದ್ದೀವಿ, ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ನಾನು ಕೇಳಿದ್ದೆ. ನನಗೆ ಭಾಳ ಸಂತೋಷ ಆಯಿತು. ಯಾಕೆ ಅಂತಂದರೆ ಗಣಪತಿ ಮಹಾರಾಜನ ನಾನು ಚಿಕ್ಕಂದಿನಿಂದ ಅವ್ರು ಪ್ರತ್ಯಕ್ಷವಾಗಿ ಕಂಡು ದರ್ಶನ ಪಡ್ಕೊಂಡಿದ್ದೀನಿ, ನಮ್ಮ ತಂದೆಯ ಜೊತೆಗೆ ಬಂದಿದ್ದೀನಿ ಅಂತ ಮಾಡಿ ಅವರು ಶ್ರೀ ಗುರು ಯಲ್ಲಾಲಿಂಗರ ಗುಳ್ಕೋಡ್ ಯಲ್ಲಾಲಿಂಗರ ಒಂದು ಶಿಷ್ಯಂದಿರು, ಅವರ ಸಮಕಾಲೀನರು, ಮಹಾ ತಪಸ್ವಿಗಳು, ಮೇಧಾವಿಗಳು, ವಾಕ್ ಸಿದ್ಧಿ ಪುರುಷರು. ಅಂಥವರ ಬಗ್ಗೆ, ಅವರ ಚರಿತ್ರೆ ಮತ್ತು ಅವರ ಬಗ್ಗೆ ಈ ಮುಂದಿನ ಪೀಳಿಗೆಗೆ ಅದು ಗೊತ್ತಾಗಬೇಕಂತಂದರೆ ಅದು ಪುಸ್ತಕ ರೂಪದಲ್ಲಿ ಬರಲೇಬೇಕು. ಅವರು ಅದನ್ನೇ ವ್ಯಕ್ತಪಡಿಸಿದ್ರು. ನನಗೆ ಸಂತೋಷ. ನಾನು ಹೇಳಿದೆ, ಹಾಗಾದರೆ ಇದು ಒಳ್ಳೆಯ ಒಂದು ವಿಚಾರವನ್ನು ನೀವು ಇಟ್ಕೊಂಡು ಬಂದಿದ್ದೀರಿ. ಈ ನಮ್ಮ ಊರಿನ ಹಿರಿಯರಿಗೂ ಹೇಳಿದೆ, ನಮ್ಮ ಗುರುಗಳಿಗೂ ಹೇಳಿದೆ. ಹಾಗಾದರೆ ಇದನ್ನು ಏನು ಮಾಡೋಣ ಅಂತಂದರೆ 1-1.5 ತಿಂಗಳು ಅಷ್ಟೇ ಟೈಮ್ ಉಳಿದಿತ್ತು. ಅಷ್ಟರೊಳಗೆ ನೀವೆಲ್ಲ ರೆಡಿ ಮಾಡಬೇಕು. ಯುಗಾದಿಗೆ ನಾವು ಇದನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಪಡೆದುಕೊಳ್ತೀವಿ. ಅದರ ಪ್ರಕಾರ ಬಸವರಾಜ ಪಟ್ಟಣ ಶೆಟ್ಟಿಯವರು, ಈ ಗುರುಗಳು, ಈ ಮಠದ ಭಕ್ತಾದಿಗಳು, ಗುರುಗಳನ್ನು ಕಂಡವರು, ಈ ಮಠದಿಂದ ಒಳ್ಳೆಯ ಲಾಭವನ್ನು ಪಡೆದವರು ಎಲ್ಲೆಲ್ಲಿದ್ದಾರೆ, ಬೇರೆ ಬೇರೆ ಗ್ರಾಮ ಇರ್ಬೋದು, ಬೇರೆ ಬೇರೆ ತಾಲೂಕು ಇರ್ಬೋದು, ಬೇರೆ ಬೇರೆ ಜಿಲ್ಲೆ ಇರ್ಬೋದು,